ಎಲ್ರಿಗೂ ಗೊತ್ತಿದೆ ಆದ್ರೂ ನಾನು ಹೇಳ್ತೀನಿ. ಎಚ್ ಸಿ ಮಾದೇವಪ್ಪ, ಪರಮೇಶ್ವರ್, KH ಮುನಿಯಪ್ಪ, RB ತಿಮ್ಮಾಪುರ್ ಎಲ್ಲರೂ ಖುದ್ದಾಗಿ ಫೋನ್ ಮಾಡಿ ಇಲ್ಲಿನ ಕಾಂಗ್ರೆಸ್ ಮುಖಂಡರಿಗೆ ನೀವು ಆ ಕಾರ್ಯಕ್ರಮದಲ್ಲಿ ಹೋಗ್ಬೇಡಿ, ಅದನ್ನ ಭಾಗವಹಿಸಬೇಡಿ, ಆ ರಥಯಾತ್ರೆಯನ್ನ ಸ್ವಾಗತ ಮಾಡಬೇಡಿ ಅಂತ ಹೇಳಿದ ಮೇಲೂ ಕೂಡ ಇಷ್ಟು ಜನ ಬಂದು ಇದನ್ನ ಸ್ವಾಗತ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮರ್ಯಾದೆ 3 ಕಾಸ್ಗೋಯ್ತಾ? ಬೇರೆಯವ್ರಿಗೆ ಹೇಳ್ಬೇಕು, ನೀನೇ ಮಾಡ್ತಾ ಇದೀಯ. ಇಷ್ಟು ಜನ ಬಂದು ಸ್ವಾಗತ ಮಾಡ್ತಾರೆ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತ ಹೇಳೋದ್ರ ಮೂಲಕ ಎಚ್ ಸಿ ಮಾದೇವಪ್ಪ, RB ತಿಮ್ಮಾಪುರ್, KH ಮುನಿಯಪ್ಪ, ಪರಮೇಶ್ವರ್ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸ್ಕೊಂಡ್ರ ನೀವು? ಕೊನೆಗೂ ಕಾರ್ಯಕ್ರಮವನ್ನ ಬಳ್ಳಾರಿ ಜನ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವೀಕಾರ ಮಾಡಿದ್ರ? ನೀವ್ ಯಾರಿಗೆಲ್ಲ ಅಡಿತಡಿ ಮಾಡಕ್ ಹೋದ್ರು ಕೂಡ ನಿಮ್ಮನ್ನ ಧಿಕ್ಕರಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿ ಬಳ್ಳಾರಿ ಜನಕ್ಕೆ ತಲುಪುವಂತ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಮಾದಿಗರ ತಾಕತ್ತು. ಅದು ನಿಮ್ಮ ರೀತಿ KH ಮುನಿಯಪ್ಪ, RB ತಿಮ್ಮಾಪುರ್, ಪರಮೇಶ್ವರ್, ಎಚ್ ಸಿ ಮಾದೇವಪ್ಪ ಕರ್ಗೆ ನಿಮ್ಮ ರೀತಿ ಕೇವಲ ಪಕ್ಷದ ಗುಲಾಮಗಿರಿ ಮಾಡೋದಕ್ಕೋಸ್ಕರ ಹುಟ್ಟಿರೋರಲ್ಲ. ನನ್ನ ಸಹೋದರರು, ನನ್ನ ಸರ್ಕಾರಿ ನೌಕರರು, ಮಾದಿಗ ಸರ್ಕಾರದ ಸರ್ಕಾರಿ ನೌಕರ ಬಂಧುಗಳು, ಅವ್ರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕೂತ್ಕೊಂಡು ನೋಡ್ಕೊಂಡು ಆರಾಮಾಗಿದ್ದು ನಿಮಗ್ ಜೈಕಾರ ಹಾಕುವಂತಹ ಗುಲಾಮ್ಗಿರಿ ನಿಮ್ಮ ಹಾಗೆ ಯಾರು ಮಾಡಕ್ ರೆಡಿ ಇಲ್ಲ. ನಾನು ಬಳ್ಳಾರಿಯಲ್ಲಿ ನಿಂತ್ಕೊಂಡು ಈ ನನ್ನ ಮಾದಿಗ ಸಮುದಾಯದ KH ಮುನಿಯಪ್ಪ ಮತ್ತೆ RB ತಿಮ್ಮಾಪುರ್ಗೆ ಮತ್ತು ಒಳ ಮೀಸಲಾತಿಯ ವಿರೋಧಿಗಳಾದಂತಹ ಎಚ್ ಸಿ ಮಾದೇವಪ್ಪ ಮತ್ತೆ ಪರಮೇಶ್ವರ್ ಅವ್ರಿಗೆ ಹೇಳೋದು, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರಲ್ಲ ರಕ್ತವನ್ನ ತರಿಸದೆ ಹೋದ್ರೆ ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನರಕ ಅನುಭವಿಸಬೇಕು. ಅಂತದೊಂದು ಪರಿಸ್ಥಿತಿಯನ್ನ ನಿಮಗೆ ನಾವು ತೋರಿಸ್ತೇವೆ ಹೋದ್ರೆ ನಾವು ಈ ನಾಡಿನ ಮಾದಿಗರೇ ಅಲ್ಲ ಅಂತ ಬೇಕಾದ್ರೆ ಪ್ರೂವ್ ಮಾಡ್ಕೊಂಡ್ಬಿಡಿ. ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಇಲ್ಲದೆ ಬಡ್ತಿಯನ್ನ ಕೊಡೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿ ಇವತ್ತು ಬಡ್ತಿಗಳು ಆಗ್ತಾ ಇದಾವೆ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತದ ಮಾತಿಗೆ ಬೆಲೆ ಇರೋದಿಲ್ವಾ? ಒಬ್ಬ ಮುಖ್ಯಮಂತ್ರಿ ಮಾತಾಡೋದು ಗೌರವ ಇರೋದಿಲ್ವಾ? ಮುಖ್ಯಮಂತ್ರಿ ಏನಾದ್ರು ಚಪ್ಪಲಿ ಒಲೆಯೇನಾದ್ರು ಆರ್ಡರ್ ಮಾಡಿದ್ರೆ ಸರ್ಕಾರ ಕೇಳಲ್ಲ. ಯಾಕೆಂದ್ರೆ ಅದ ಚಪ್ಪಲಿ ಒಲೆಯ ಮನುಷ್ಯ, ಆತನ ಮನುಷ್ಯ ನಾವ್ಯಾಕೆ ಕೇಳ್ಬೇಕು ಅಂತ IAS ಅಧಿಕಾರಿಗಳು ಸುಮ್ಮನೆ ಇರ್ತಾರೆ. ಒಬ್ಬ ಮುಖ್ಯಮಂತ್ರಿ ಮಾತಾಡಿದ್ರೆ ಮಾತು ಕೇಳಲ್ಲ ಅಂದ್ರೆ ಏನದ ಅರ್ಥ? ಅದು ಇಂಥ ಒಂದು ನಾಲಾಯಕ್ ಸರ್ಕಾರ ಈ ಕರ್ನಾಟಕದಲ್ಲಿ ಬೇಕಾ? ಬಂಧುಗಳೇ, ಜೂನ್ 9ನೇ ತಾರೀಕು ಬೆಂಗಳೂರಿನಲ್ಲಿ ಬಹಳ ಬೃಹತ್ತಾದಂತಹ ಸಮಾವೇಶ, ಪ್ರತಿಭಟನಾ ಸಮಾವೇಶದ ಮೂಲಕ ಈ ಸರ್ಕಾರಕ್ಕೆ ಕಟ್ಟಕಡೆಯಾದಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬೆಂಗಳೂರಿಗೆ ಬರಬೇಕು, ಈ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕು. ಬರ್ತೀರಾ? ನಿಮ್ಗೆ ಒಂದು ಸತ್ಯವನ್ನು ಹೇಳ್ತೀನಿ, ಇಲ್ಲೇನು ಹೇಳ್ಬೇಕಾಗಿರ್ಲಿಲ್ಲ, ಆದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ. ಕಳೆದ ಸಾರಿ MLC ಚುನಾವಣೆ ಬರುವಂತ ಸಂದರ್ಭದಲ್ಲಿ ಇಲ್ಲಿನ
MLC ಆಕಾಂಕ್ಷಿಯಾಗಿದ್ದಂತಹ ನಿಮ್ಮ ಇಲ್ಲಿನ ಮುಖಂಡರು ಆ ಮುಂಡ್ರಗಿ ನಾಗರಾಜ್ ಅವರು, ಅವ್ರಿಗೆ ಆ MLC ಸ್ಥಾನ ಸಿಗಬಾರದು ಅಂತ ಖರ್ಗೆ ಅವರು ಬಹಳ ದೊಡ್ಡ ಷಡ್ಯಂತ್ರ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೊಂದು ನಂಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವ್ರಿಗೆ ಆ ಟಿಕೆಟ್ ತಪ್ಪುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸವಾಲ್ ಹಾಕಿ ಇಡೀ ಕರ್ನಾಟಕದಾದ್ಯಂತ ಮುಂಡ್ರಗಿ ನಾಗರಾಜ್ ಅವ್ರಿಗೆ ಏನಾದ್ರು ಮಾದಿಗ ಸಮುದಾಯನ ಕಾರಣಕ್ಕೆ, ಯಾಕಂದ್ರೆ ನನಗೂ ಮುಂಡ್ರಗಿ ನಾಗರಾಜ್ ಅವ್ರಿಗೆ ವೈಯಕ್ತಿಕವಾದಂತ ಏನು ಯಾವ ಪರಿಚಯನೂ ಇರಲಿಲ್ಲ, ಅವಾಗ ಯಾವ ಪರಿಚಯವೂ ಇರಲಿಲ್ಲ. ಬಟ್ ನನಗೆ ನಮ್ಮ ಸಮುದಾಯದ ಒಬ್ಬ ಮುಖಂಡನಿಗೆ ಬಳ್ಳಾರಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸವಾಲ್ ಹಾಕಿ, ಈ ಮಾದಿಗ ನಾಯಕರಿಗೆ ನೀವು ಅನ್ಯಾಯ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸೋದು ಹೆಂಗೆ ಅಂತ ನಮಗೆ ಗೊತ್ತಿದ್ದು ಅಂತ ಸವಾಲ್ ಆಗ್ತಂತ ಒಬ್ಬ ಮಗ ಇದ್ರೆ ಅದು ನಾನು ಸವಾಲ್ ಹಾಕಿ ಒಂದು ದೊಡ್ಡ ಆರ್ಟಿಕಲ್ ಮಾಡಿ ಮೀಡಿಯಾಗಳೆಲ್ಲ ಪಬ್ಲಿಷ್ ಆಗಂಗ್ ಮಾಡಿ ಅವ್ರಿಗೆ ಎಚ್ಚರಿಕೆ ಅಂತ ಕೊಟ್ಟಿದ್ದು. ಈಗ ಅವ್ರಿಗೆ ನಮಗೆ ಬಹಳ ದೊಡ್ಡ ಬೆಂಬಲವನ್ನು ನೀಡಿದರೆ ಗೊತ್ತಾಯ್ತು. ಅವ್ರಿಗೆ ನಿಮ್ಮೆಲ್ಲರೂ ಪೂರ್ವಕ ಒಂದು ಜೈ ಭೀಮ್ ಧನ್ಯವಾದಗಳನ್ನ ಸಲ್ಲಿಸ್ತಾ, ಜೂನ್ 9ನೇ ತಾರೀಕು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತೆ ಮಾದಿಗ ರಾಜಕೀಯ ಮುಖಂಡರುಗಳಿಗೆ ನಾನು ಹೇಳೋದು, ಈ ಕಾಂಗ್ರೆಸ್ಸಿನ ತೋಲಾಂಡಿಗಳಿಗೆ ಎದುರುಕೊಂಡು ನೀವು ನಿಮ್ಮ ರಾಜಕೀಯವನ್ನು ಮಾಡಬೇಡಿ. ಕಾಂಗ್ರೆಸ್ನಲ್ಲಿ ಧಮಕಿ ಹಾಕಿ ನೀವು ಮಾದಿಗರಾದ ನಮಗೆ ಸರಿಯಾದ ಸ್ಥಾನ ಮಾನಗಳನ್ನ ಕೊಟ್ರೆ ನಿಮ್ಮ ಪಕ್ಷವನ್ನ ಇಲ್ಲಿ ಉಳಿಸ್ತೀವಿ, ನಮ್ಮ ಪಕ್ಷ ಅಂತ ತಿಳ್ಕೊಂಡು ಉಳಿಸ್ತೀವಿ. ನೀವು ನಮ್ಮನ್ನ ಗುಲಾಮಗಿರಿ ಮಾಡೋದಕ್ಕೆ ಮಾತ್ರ, ನೀವ್ ಹೇಳದಂಗೆ ಕೇಳೋದಕ್ಕೆ ಮಾತ್ರ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಪಕ್ಷವನ್ನ ಸರ್ವನಾಶ ಮಾಡೋದು ನಮಗೆ ಗೊತ್ತಿದೆ, ನಮ್ಮ ರಾಜಕಾರಣ ನಮಗೆ ಮಾಡೋದು ಗೊತ್ತಿದೆ ಅಂತ ಅನ್ನುವಂತಹ ಒಂದು ಎದೆಗಾರಿಕೆಯನ್ನ ಬಳ್ಳಾರಿಯ ಮಾದಿಗರು ತೋರಿಸಬೇಕಾಗಿರುವಂತದ್ದು. ನನಗೆ ನಂಬಿಕೆ ಇದೆ ನೀವು ಆ ರೀತಿ ಮಾಡ್ತೀರಿ. ಬಳ್ಳಾರಿಯ ನೆಲ ಎಷ್ಟೋ ಜನರಿಗೆ ರಾಜಕೀಯ ಪುನರ್ಜೀವನವನ್ನು ಕೊಟ್ಟಿರುವಂತದ್ದು. ಬಳ್ಳಾರಿಯ ನೆಲ ಅಷ್ಟು ಈಸಿ ಅಲ್ಲ, ಯಾರನ್ನು ಬಿಟ್ಕೊಡೋದಿಲ್ಲ. ಜೂನ್ 9ನೇ ತಾರೀಕು ಕೂಡ ಬೆಂಗಳೂರಿಗೆ ಬಂದು ಈ ಹೋರಾಟವನ್ನು ಗೆಲ್ಲಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತ ಕೇಳ್ಕೊಳ್ತಾ, ಮುಂದೆ ಇನ್ನು ಸಾಕಷ್ಟು ಸುತ್ತೋದಿದೆ, ಅಲ್ಲೆಲ್ಲ ಹೋಗೋಣ, ಹಾಡುಗಳು ಹೇಳೋಣ, ಮಾತಾಡೋಣ, ನೀವೆಲ್ಲರೂ ಜೊತೆಯಾಗಿ ಬರಬೇಕು ಅಂತ ತಮ್ಮೆಲ್ಲರೂ ಕೂಡ ಕೇಳ್ಕೊತಾ ಇದ್ದೀನಿ. ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ BR ಭಾಸ್ಕರ್ ಪ್ರಧಾನ್ ಅವರಿಗೆ ಭೀಮನ ಮನಗಳನ್ನು ಸಲ್ಲಿಸ್ತಾ, ಸಭೆಯ ಕೊನೆಯದಾಗಿ ವಂದನಾರ್ಪಣೆಯನ್ನ ಪ್ರಭುರಾಜ್ ಕೊಡ್ಲೇಣ್ಣನವರು ಮಾಡಬೇಕಾಗಿ ವಿನಂತಿ. ಪ್ರಭುರಾಜ್